ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನಪ್ಪ ಅಂದರೆ ನಾನು ಪಂಚಕಜ್ಜಾಯವನ್ನು ಮಾಡ್ತಾಯಿದ್ದೀನಿ. ಈ ಪಂಚಕಜ್ಜಾಯ ಗಣೇಶನಿಗೆ ತುಂಬ ಇಷ್ಟವಾದ ಪಂಚಪ್ರಾಣದ ಪಂಚಕಜ್ಜಾಯ. ಅದಕ್ಕೋಸ್ಕರ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ಪಂಚಕಜ್ಜಾಯ ಮಾಡೋಕ್ಕೆ 5 ಪದಾರ್ಥಗಳಿಂದ ಮಾಡುವಂಥ ಪಂಚಕಜ್ಜಾಯ ಇದು. ಅದಕ್ಕೋಸ್ಕರ ನಿಮ್ಗೆ ಹೇಳ್ಕೊಡೋಣ ಅಂತ ಮಾಡ್ತಾಯಿದ್ದೀನಿ. ಏನು ಬೇಕಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಇಲ್ಲಿ ನಾನು 1/4 kg ಕಡಲೆಕಾಯಿ ತೊಗೊಂಡಿದ್ದೀನಿ. ಕಡಲೆಕಾಯಿ ಅಲ್ಲ, ಕಡಲೆಬೇಳೆ ತೊಗೊಂಡಿದ್ದೇನೆ ಫ್ರೆಂಡ್ಸ್. ಆಮೇಲೆ ಇದನ್ನು ಹುರ್ಕೋಬೇಕು ಫ್ರೆಂಡ್ಸ್. ಹುರ್ಕೋಬೇಕಂದ್ರೆ ಕೆಂಪಾಗಬೇಕು, ನೀರಂಶ ಎಲ್ಲ ಹೋಗ್ಬೇಕು, ಅದು ಪುಡಿ ಆಗಬೇಕು. ಮಿಕ್ಸಿಗೆ ಹಾಕಿದ್ರೆ ಆ ಥರ ಹುರ್ಕೋಬೇಕು ಫ್ರೆಂಡ್ಸ್. ಅದು ಹುರ್ಕೋಬೇಕು. ಮತ್ತು ಇವತ್ತೇನಪ್ಪ ಅಂದ್ರೆ ಗಣೇಶನ ಹಬ್ಬ ನಮ್ಮ ಮನೆಯಲ್ಲಿ ಇವತ್ತು ರಾತ್ರಿ ನಾವು ಗಣೇಶನ ಕಳಿಸ್ತಾ ಇದ್ದೇವೆ. ಇವಾಗ ಎಲ್ಲರೂ ಪೂಜೆಗೆ ಹೋಗ್ತಾ ಇದ್ದೇವೆ. ಅದಕ್ಕೋಸ್ಕರ ಇದು ಪಂಚಕಜ್ಜಾಯ ಇದ್ದಿದ್ದಿಲ್ಲ. ಪಂಚಕಜ್ಜಾಯನ ಮಾಡ್ಕೊಂಡ್ಬಿಟ್ಟು ಪೂಜೆಗೆ ತೊಗೊಂಡು ಹೋಗ್ಬೇಕಲ್ಲ, ಅದಕ್ಕಾಗಿ ಮಾಡೋಣ ಅಂತ ಮಾಡ್ತಾ ಇದ್ದೆ. ಅದಕ್ಕೂ ಒಂದು ವಿಡಿಯೋ ಮಾಡಿ ಹಾಕೋಣ, ಗೊತ್ತಿಲ್ಲದವ್ರಿಗೆ ಮಾಡಲಿ ಅಂತ, ಭಾಳ ಈಜಿ ಐತೆ ಅಂಥೇಳಿ ಮಾಡ್ತಾಯಿದ್ದೇನೆ. ಅದಕ್ಕೆ ಯಾರಿಗೆ ಗೊತ್ತಿಲ್ಲ ನೀವು ಮಾಡಿರಿ. ಈ ಥರ ಪಂಚಕಜ್ಜಾಯ ತುಂಬ ಚೆನ್ನಾಗಿ ದೇವ್ರ ಪ್ರಸಾದ, ಭಾಳ ಚೆನ್ನಾಗಿರ್ತೈತಿ. ಅದಕ್ಕೋಸ್ಕರ ನೀವು ಮಾಡ್ಕೊಳ್ಳಿ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಫ್ರೆಂಡ್ಸ್. ಮತ್ತು ಏನಪ್ಪ ಅಂದರೆ ಇವತ್ತು ಗಣೇಶನ ಹಬ್ಬ ಮುಗೀತು. ನಾಳೆ ನಮ್ಮ ಮನೆಯಲ್ಲಿ ಸ್ಪೆಷಲ್ ಆಗೈತಿ. ಅದಕ್ಕೆ ನಾವು ಸ್ಪೆಷಲ್ಲಾಗಿ ವಿಡಿಯೋವನ್ನು ನಾಳೆ ಮಾಡಿ ಹಾಕ್ತೀನಿ. ಬಾರಿ ಫ್ರೆಂಡ್ಸ್. ಹುರ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಆರಕ್ಕೆ ಇಟ್ಕೋಬೇಕು ಫ್ರೆಂಡ್ಸ್. ಇದು ಆರಬೇಕು. ಆರಾದಮೇಲೆ ಇಲ್ಲೇನಪ್ಪ ಅಂದರೆ ನಾನು 1/4 kg ಕಡಲೆಬೇಳೆಗೆ 1/4 kg ಸಕ್ಕರೆ ತೊಗೊಂಡಿದ್ದೇನೆ. 1/4 kg ಸಕ್ಕರೆ ಆದಮೇಲೆ ಅದಕ್ಕೆ 5 ಏಲಕ್ಕಿ ಹಾಕ್ತಾಯಿದ್ದೀನಿ. ಹುರ್ಕೊಂಬಿಟ್ಟು 5 ಏಲಕ್ಕಿ ಆಯಿತಾ ಫ್ರೆಂಡ್ಸ್. ಇಷ್ಟೆಲ್ಲ ಐಟಮ್ ಇದೆಲ್ಲ ಆದಮೇಲೆ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಬೇಕು. ಇವಾಗ ನೋಡಿ, ಇಲ್ಲಿ ನಾನು ಮಿಕ್ಸಿ ಹಾಕ್ತಾಯಿದ್ದೀನಿ. ಮಿಕ್ಸಿ ಹಾಕ್ಕೊಂಡು ಪೌಡ್ರ್ ಹಾಕ್ಬೇಕು, ಫುಲ್ ಪೌಡ್ರ್ ಮಾಡ್ಬೇಕು ಫ್ರೆಂಡ್ಸ್. ಅದನ್ನ ನೋಡೋಣ ಬನ್ನಿ. ನೋಡಿರಿ, ಇವಾಗ ಮಿಕ್ಸಿ ಹಾಕ್ತಾಯಿದ್ದೀನಿ. ಈ ಥರ ಪೌಡ್ರ್ ಮಾಡ್ಕೊಂಡು ಒಂದು ಬೌಲಿಗೆ ಹಾಕ್ಕೊಂಡು ಇಟ್ಕೋಬೇಕು. ಆಮೇಲೆ ಮತ್ತು ಉಳಿದೈತಲ್ಲ, ಅದು ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಹಾಕ್ಕೋತೀನಿ. ಇವಾಗ ನೋಡಿ, ಈ ಥರ ಮಿಕ್ಸಿಗೆಲ್ಲ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್. ಮಿಕ್ಸಿ ಜಾರಲ್ಲಿ ಹಾಕ್ಕೊಂಬಿಟ್ಟು ಮಿಕ್ಸಿಗೆ ಹಾಕೊಂಡ್ರೆ ನೋಡಿ ಇವಾಗ ಆಯಿತು ಇದು. ಮತ್ತು ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಅಂದರೆ ಎಳ್ಳು ಇರ್ತೈತಲ್ಲ, ಎಳ್ಳನ್ನು ಹುರ್ಕೊಂಬಿಟ್ಟು ಅದನ್ನೂ ಇದಕ್ಕೆ ಹಾಕ್ಕೋಬೇಕು. ಸ್ವಲ್ಪ ಲೈಟಾಗಿ ಕೆಂಪಾದರೆ ಸಾಕು ನೋಡಿ, ಹಾಕ್ಕೊಂಡ್ಬಿಟ್ರೆ ಇವಾಗ ಕೊಬ್ಬರಿ ಐತಲ್ಲ, ಒಣ ಕೊಬ್ಬರಿ ಆದರೆ ನೀವು ಡೈರೆಕ್ಟ್ ಹಾಗೆ ಹಾಕ್ಬೋದು. ಹಸಿ ಕೊಬ್ಬರಿ ಹಾಕೋದ್ರಿಂದ ಸ್ವಲ್ಪ ಕೆಂಪಾಗೋ ಥರ ಹುರ್ಕೋಬೇಕು. ನಾನಿಲ್ಲಿ ಹಸಿ ಕೊಬ್ಬರಿ ತೊಗೊಂಡಿನಿ. ಹಸಿ ಕೊಬ್ಬರಿನ ಸ್ವಲ್ಪ ಕೆಂಪಾಗೋ ತನಕ ಹುರಿತಾ ಇದ್ದೀನಿ ನೋಡಿ. ಈ ಥರ ಕೆಂಪಾಗೋ ತನಕ ಹುರಿಬೇಕು. ಹುರ್ಕೊಂಡು ಆಮೇಲೆ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್. ಈ ಥರ ಹುರ್ಕೋಬೇಕು. ನೀರಿನ ತೇವಾಂಶ ಎಲ್ಲ ಹೋಗ್ಬೇಕು. ಆ ಥರ ಎಲ್ಲ ಹುರ್ಕೊಂಡು ನೋಡಿ, ಇವಾಗ ಕೆಂಪಾಗ್ತದಲ್ಲ ನೋಡಿ. ಇವಾಗ ಇಷ್ಟು ಕೆಂಪಾದರೆ ಸಾಕು ಫ್ರೆಂಡ್ಸ್. ನೋಡಿ, ಇಷ್ಟೆಲ್ಲ ಕೆಂಪಾದರೆ ಸಾಕು. ಇವಾಗ ನಾನೇನು ಮಾಡ್ತೀನಿ ಅಂದರೆ ಒಂದು ದೊಡ್ಡ ಬೌಲಲ್ಲಿ, ಸಣ್ಣ ಬೌಲಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂತ ದೊಡ್ಡ ಬೌಲಲ್ಲಿ ಹಾಕ್ತಾಯಿದ್ದೀನಿ. ದೊಡ್ಡ ಬೌಲಲ್ಲಿ ಈ ಥರ ಹಾಕ್ಕೊಂಡ್ಬಿಟ್ಟು ಆಮೇಲೆ ಅದು ಏನೈತಲ್ಲ ಅದೆಲ್ಲ ಸೇರಿ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಪಂಚಕಜ್ಜಾಯ ರೆಡಿ ಫ್ರೆಂಡ್ಸ್. ಇಷ್ಟೇ, ಮತ್ತೇನಿಲ್ಲ. ನೀವು ಅಲ್ಲಿ ಮನೆಯಲ್ಲಿ ಈ ಥರ ಮಾಡ್ಕೊಳ್ರಿ ಅಷ್ಟೇ. ಪಂಚಕಜ್ಜಾಯ ಮಾಡೋದು ಇಷ್ಟೇ ಈಜಿ, ತುಂಬ ಈಜಿ. ಅದರಲ್ಲೇನು ದೊಡ್ಡ ವಿಷಯ ಇಲ್ಲ. ನೋಡಿರಿ, ಇವಾಗ ಮಾಡ್ತಾಯಿದ್ದೀನಿ. ನೀವು ಮಾಡ್ಕೊಡ್ರಿ ಅಂತ ಹೇಳ್ತಾ ಈ ಚಾನಲ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್. ಲವ್ ಯು ಫ್ರೆಂಡ್ಸ್.